ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನ ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುದ್ರಬೇಡ್ರ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಏಪ್ರಿಲ್ 11ನೇ ತಾರೀಕು ಯಾವಾಗ ಸಚಿವ ಸಂಪುಟ ಸಭೆದಾಗ ಜಾತಿ ಜನಗಣತಿ ವರದಿಯನ್ನ ಮಂಡನೆ ಮಾಡಿದ್ರ ನೋಡ್ರಿ, ಅವಾಗಿನಿಂದ ಈ ಜಾತಿ ಜನಗಣತಿ ಅನ್ನೋದು ದೊಡ್ಡ ಗದ್ಲ ಎಬ್ಬಿಸ್ಬಿಟ್ಟೈತಿ. ಈಗ ವರದಿ ಬಗ್ಗೆ ಪರವಾಗಿ ಮಾತಾಡೋರು ಸಿಗ್ತಾರ, ಅದರ ವಿರುದ್ಧವಾಗಿ ಮಾತಾಡೋರು ಸಿಗ್ತಾರ. ಆದ್ರ ನೋಡ್ರಿ, ಇಲ್ಲಿ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ರಪ್ಪ. ಸರ್ಕಾರದಾಗೆ ಬೇರೆ ಬೇರೆ ತರ ಅಭಿಪ್ರಾಯಗಳು ಕೇಳ ಬರ್ಲಿಕ್ಕತ್ತಾವ. ಕಾಂಗ್ರೆಸ್ಸಿನ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪನವರು ಅದನ್ನು ವಿರೋಧ ವ್ಯಕ್ತಪಡಿಸ್ಲಿಕತ್ತಾರ. ಒಂದಿಷ್ಟು ಮಂದಿ ಈ ವರದಿ ಅವೈಜ್ಞಾನಿಕ, ಅನಗತ್ಯ ಅಂತ ಹೇಳಿದ್ರ, ಮತ್ತೊಂದಷ್ಟು ಮಂದಿ ಈ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡ್ಬೇಕಂದ್ರ ಈ ವರದಿ ಅಗತ್ಯ ಐತಿ ಅಂತ ಹೇಳ್ತಾರ. ಈಗ ನೋಡ್ರಿ, ಪರ ವಿರೋಧ ಕೇಳ್ಕೊತೇ ಹೊಂಟಿವಿ. ಇದೇ ವಿಚಾರವಾಗಿ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಈ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವ ಸಂಪುಟದಾಗ ಹೇಳ್ತೀನಂತ ಕಾಯ್ಕೋತ ನಿಂತಾರ. ಇನ್ನ ಲಿಂಗಾಯತರ ಸಂಖ್ಯೆ 1 ಕೋಟಿ ಅಷ್ಟು ಐತೆ ಅಂತ ಹೇಳಿ MB ಪಾಟೀಲ್ ಅವ್ರು ಹೇಳ್ತಾರ. ಒಟ್ನ್ಯಾಗ ನಾಳೆ ಏಪ್ರಿಲ್ 17ನೇ ತಾರೀಕು ಮತ್ತೆ ಸಚಿವ ಸಂಪುಟ ಸಭೆ ನಡೀತೈತಿ. ಈ ಸಭೆದಾಗ ಜಾತಿ ಗಣತಿ ವರದಿ ಬಗ್ಗೆ ಸುದೀರ್ಘ ಚರ್ಚೆ ನಡೆಯುವುದೈತಿ. ಅದಾದ್ಮೇಲೆ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರಂತ. ಆದ್ರ ಈ ಜಾತಿ ಜನಗಣತಿ ಹಿಂದಿನ ಮುಖ್ಯ ಉದ್ದೇಶ ಏನು, ಇದರ ಎಜೆಂಡಾ ಏನಂತ ಹೇಳಿ ಪ್ರತಾಪ್ ಸಿಂಹ ಅವರು ಭಾರಿ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಒಂದ್ಸಲ ಕೇಳ್ರಿ. ಕಳೆದ 2-3 ದಿನಗಳಿಂದ ಪತ್ರಿಕೆಗಳಿರ್ಬೋದು, ಚಾನೆಲ್ಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಜಾತಿ ಗಣತಿಯದ್ದೇ ಸದ್ದು ಗದ್ದಲ ನಡೀತಾ ಇದೆ. ನಿಜಕ್ಕೂ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು ಎಂತಹ ಒಬ್ಬ ರಾಜಕಾರಣಿ ಯಾವ ರೀತಿ ರಿಯಲ್ ಇಶ್ಯೂಸನ್ನು ಡಿಫ್ಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಇದ್ರ ಮುಖಾಂತರ ಸಾಬೀತು ಮಾಡಿದ್ದಾರೆ. ಒಂದು ಕಡೆ ಪಕ್ಷ, ಇನ್ನೊಂದು ಕಡೆ ವಿಪಕ್ಷ, ಇಬ್ಬರನ್ನೂ ಕೂಡ ಕೂರಿ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ರಿಯಲ್ ಇಶ್ಯೂಸನ್ನು ಬಿಟ್ಬಿಟ್ರು, ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ. ಒಂದು ಕಡೆ ಈ ಜಾತಿ ಗಣತಿ ಈ ಸಂಖ್ಯಾ ಆಧಾರದ ಮೇಲೆ ಹೊರಬಿದ್ದು ಕೂಡಲೇ ಇವತ್ತು DK ಶಿವಕುಮಾರ್ ಅವರು ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಹೇಳಿ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಇನ್ನೊಂದು ಕಡೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಅಪಸ್ವರ ಎತ್ತಿದ್ದಾರೆ, ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ ನಾಯಕರು ನಮ್ಮ ಸಂಖ್ಯೆ 1 ಕೋಟಿಗಿಂತ ಜಾಸ್ತಿ ಇದೆ ಅಂತೇಳಿ ಭಾಳ ಒಳಗಿಂದ ಒಳಗೆ ಖುಷಿ ಪಟ್ಕೊಂಡು ನಮಗೆ ಮುಖ್ಯಮಂತ್ರಿ ಸ್ಥಾನದಿಂದಲೇ ನಾಳೆ ಲಭ್ಯವಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ, ಅವರು ಇಟ್ಕೊಂಡಿರುವಂಥ ದುರುದ್ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ನಮ್ಮ ಜಾತಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಎಲ್ಲ ಯೋಚನೆಯನ್ನು ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಒಡೆಯಕ್ಕೆ ಹೊರಟಿರೋದು ಒಟ್ಟಾರೆ ಹಿಂದೂ ಸಮಾಜವನ್ನು ಅನ್ನೋದನ್ನು ಇವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಅವರು ಅಹಿಂದ ಕಟ್ಟಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ಹೇಳಿ ಅಲ್ಲಿ ಒಂದಷ್ಟು ಜನ ಅಲ್ಪಸಂಖ್ಯಾತರ ಜೊತೆಗೆ ಹಿಂದುಳಿದ ದಲಿತ ಅಂತೇಳಿ ನಮ್ಮ ಹಿಂದೂ ಸಮಾಜದ ಒಂದಷ್ಟು ಜನ ಸೇರಿಸ್ಕೊಂಡು ರಾಜಕೀಯ ನೆಲೆಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಅದಾದಮೇಲೆ ಮುಖ್ಯಮಂತ್ರಿ ಆದರು. ಈಗ 2ನೇ ಸರಿ ಮುಖ್ಯಮಂತ್ರಿ ಆಗಿ ಮುಸಲ್ಮಾನರ ಸಂಖ್ಯೆಯನ್ನು ವೃದ್ಧಿಯನ್ನು ಮಾಡಿ ಜಾತಿ ಗಣತಿಯಲ್ಲಿ ಹಿಂದೂಗಳನ್ನು ಎಲ್ಲ ಜಾತಿಗಳನ್ನು ಕೂಡ ಒಡಿಬೇಕು ಅಂತ ಹೇಳಿ ಈ ಜಾತಿ ಗಣತಿಯ ಈ ಸ್ಯಾಂಪಲ್ ಸರ್ವೆ ಮುಖಾಂತರವಾಗಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಅಂಕಿಅಂಶಗಳನ್ನು ಇವತ್ತು ಹೊರಗಡೆ ಹಾಕಿದ್ದಾರೆ. ಆದರೆ ನಾನು ಮಾನ್ಯ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು, ಹಾಗೂ ನಮ್ಮ ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು, ನಮ್ಮ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು, ಉಳಿದ OBC ಅವರ ಸಂಖ್ಯೆ ಕಮ್ಮಿ ಆಯಿತು, STಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೊಡೆದಾಡ್ತಾ ಇರುವಂತಹ ಎಲ್ಲ ನಾಯಕರುಗಳಿಗೂ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊರಟಿದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳದಲ್ಲೇ ನೀವೆಲ್ಲ ಜಾತಿವಾರ ಸಭೆಗಳನ್ನು ಮಾಡಲಿಕ್ಕೆ, ಶಾಸಕರ ಸಭೆಯನ್ನು ಕರಲಿಕ್ಕೆ ನೀವು ಹೊರಟಿದ್ದೀರಿ. ಆದರೆ SCCC ಡೇಟಾ ಅಂದರೆ ಏನು? 2011ರಲ್ಲಿ ಜನಗಣತಿ ಆಯಿತು. ಜನಗಣತಿಯ ಬೆನ್ನಲ್ಲೇ SCCC ಡೇಟಾವನ್ನು ಕೂಡ ಕಲೆಕ್ಟ್ ಮಾಡಿ, ಅಂದರೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್, ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾವ ಜಾತಿಗಳು ಹಿಂದುಳಿದಿದ್ದಾವೆ ಅವುಗಳನ್ನು ಲೆಕ್ಕಾಚಾರ ಮಾಡಿ, ಅವುಗಳನ್ನು ಗಣತಿ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೂಚನೆಯನ್ನು ಕೊಡುತ್ತೆ. ಇದನ್ನು ಕೊಟ್ಟಿದ್ದಾರು ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಖಾತೆ. ಗ್ರಾಮೀಣಾಭಿವೃದ್ಧಿ ಖಾತೆ ಯಾಕೆ ಕೊಡುತ್ತೆ? ಯಾವುದನ್ನು ಲೆಕ್ಕ ಮಾಡೋಕ್ಕೆ? ಜಾತಿನ ಲೆಕ್ಕ ಮಾಡಿ ಅಂತಲ್ಲ. ಗ್ರಾಮೀಣಾಭಿವೃದ್ಧಿ ಖಾತೆ ಬಹಳ ನಿರ್ದಿಷ್ಟವಾಗಿ ಗ್ರಾಮಾಂತರ ಭಾಗಗಳಲ್ಲಿ, ಅದು SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಯಾವ್ಯಾವ ಜಾತಿಗಳು ಹಿಂದುಳಿದಿದ್ದಾವೆ,
ಎಷ್ಟು ಜನರ ಮನೆಯಲ್ಲಿ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ, ಎಷ್ಟು ಜನರಿಗೆ ಪಕ್ಕಾ ಮನೆ ಇದೆ, ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ, ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರಿದ್ದಾರೆ, ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿದ್ದಾನೆ, ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿಲ್ಲ, ಎಷ್ಟು ಜನರ ಮನೆಯಲ್ಲಿ ಮಹಿಳೆಯರು ಮಾತ್ರ ದುಡಿತಾ ಇದ್ದಾರೆ, ಅವ್ರ ಮನೆ ಮಕ್ಕಳು ಎಷ್ಟಿದ್ದಾರೆ, ಅವರ ಸ್ಥಿತಿಗತಿ ಏನಿದೆ, ಇದನ್ನ ಲೆಕ್ಕಾಚಾರವನ್ನು ಮಾಡಿ ಇದರ ಗಣತಿಯನ್ನು ಮಾಡಿ ನಮಗೆ ದಾಖಲೆ ಮಾಹಿತಿ ವಿವರವನ್ನು ಕೊಡಿ. ಅದರ ಆಧಾರದ ಮೇಲೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರನ್ನು ಮೇಲೆತ್ತೋದಕ್ಕೆ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸೋದಕ್ಕೆ 2011ರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಇದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಆದರೆ ಸಿದ್ದರಾಮಯ್ಯನವ್ರು ಮಾಡಿದ್ದೇನು? ಜಾತಿ ಗಣತಿ ಅಂತೆ. ಇದು ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು, ಇದು ಏನು ಸಿಟಿನಲ್ಲಿ ಬಂದ್ ಮಾಡಲ್ಲ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದನ್ನು ಕೊಡುವಂಥದ್ದು ಇದನ್ನ. ಆದರೆ ಸಿದ್ದರಾಮಯ್ಯನವರು ಕ್ಯಾಸ್ಟ್ ಸೆನ್ಸಸ್ ಮಾಡಿಬಿಟ್ಟಿದ್ವಿ. ಯಾರ ಮನೆ ಬಂದಿದ್ದೀರಿ ಸರ್? ಯಾವ ಕ್ಯಾಸ್ಟ್ ಸೆನ್ಸಸ್ ಮಾಡಿದಿರಿ ನೀವು? ಸಿಟಿನಲ್ಲಿ ಬಂದ್ ಮಾಡಿದ್ದೀರಿ ನೀವು. ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ಯಾಂಪಲ್ ಸರ್ವೆ ಮಾಡ್ಕೊಂಡ್ಬಿಟ್ಟು ಅದನ್ನೇ ಬಹಳ ನೀವು ದಾರಿ ತಪ್ಪಿಸುವಂತ, ಕುರಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್. ನೀವು ನಿಮಗೆ ಉದ್ದೇಶ ಶುದ್ಧಿ ಇದ್ರೆ ಈಗ ನೀವು ಕೊಟ್ಟಿರುವಂತ ಸಂಖ್ಯೆ ಇದೆಯಲ್ಲ, ಬೆಂಗಳೂರಿನಲ್ಲಿ ಗಣತಿ ಆಗಿದೆ ಸರ್. ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇದ್ದಾರೆ. ನೀವು ಕೊಟ್ಟಿರುವಂತ ಜನಸಂಖ್ಯೆಯ ಒಟ್ಟಾರೆ ಅದರ ಒಟ್ಟು ಸಂಖ್ಯೆಯನ್ನು ತೆಗೆದು ನೋಡಿ, ಕರ್ನಾಟಕದ ಒಟ್ಟು ಜನಸಂಖ್ಯೆ ನೋಡಿ, ತಾಳಮೇಳ ಹೊಂದುತ್ತಾ? ಹಾಗಾದ್ರೆ ಎಲ್ಲಿ ಸಿಟಿ ಭಾಗದಲ್ಲಿ ನೀವು ಗಣತಿಯನ್ನು ಮಾಡಿದಿರಿ? ಅದ್ರ ಉದ್ದೇಶವನ್ನೇ ಮರೆತು ಇದನ್ನ ಜಾತಿ ಗಣತಿ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಸರ್. ಕಳೆದ ಈ ಸಿದ್ದರಾಮಯ್ಯನವರ ಒಂದು ಮೋಡ ಸಾಪರಂಟಿ ಅಥವಾ ಕಾರ್ಯವಿಧಾನನ ಎಲ್ಲ ರಾಜಕಾರಣಿಗಳು, ವಿಶೇಷವಾಗಿ ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಇವರಿಗೆ ಮೊದಲನೇ ಸಾರಿ ಮುಖ್ಯಮಂತ್ರಿ 2013ರಿಂದ 18ರವರೆಗಾದ್ರು, ಈಗ 2ನೇ ಸಾರಿ ಮುಖ್ಯಮಂತ್ರಿ ಆಗಿ 2 ವರ್ಷ ತುಂಬಕ್ ಬಂತು. ಈ 7 ವರ್ಷಗಳ ಕಾಲಾವಧಿಯಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ? ಅಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಒಡೆಯಕ್ಕೆ ನೋಡಿರು, ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಿದ್ದಾರೆ. ಆದ್ರೆ ಇವರು 2ನೇ ಸಾರಿ ಮುಖ್ಯಮಂತ್ರಿ ಆಗಿ 2 ವರ್ಷ ತುಂಬುತ್ತೆ ಮುಂದಿನ ತಿಂಗಳು 20ನೇ ತಾರೀಕಿಗೆ. ಇಲ್ಲಿವರೆಗೂ ಗ್ಯಾರಂಟಿ ಅಂದ್ರು. 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, 6 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಇದು ದುಡ್ಡು ಬಂದಿಲ್ಲ. ಯುವಕರಿಗೆ ಅಂತ ಹೇಳ್ಬಿಟ್ಟು ಯುವ ನಿಧಿ ಪ್ರಾರಂಭ ಮಾಡ್ತೀವಿ, ವಿದ್ಯಾವಂತರು, ಡಿಗ್ರಿ ಹೋಲ್ಡರ್ಸು, ನಿಮಗೆ ಕೆಲಸ ಸಿಗೋವರೆಗೂ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಂದ್ರು. ಇವತ್ತರೆಗೂ ಸ್ಟಾರ್ಟೇ ಮಾಡಲಿಲ್ಲ. ಶಕ್ತಿ ಯೋಜನೆ ಅಂತ ಹೇಳಿ KSRTC ದಿವಾಳಿ ಆಯಿತು. ಹಾಗೆ ಉಚಿತ 200 ಯೂನಿಟ್ ವಿದ್ಯುತ್ ಅಂತಂದ್ರೆ ಇವತ್ತು ಎಲ್ಲ ಎಸ್ಕಾಮ್ಸ್ ದಿವಾಳಿ ಆಗ್ತಾ ಇದೆ. ಹಾಗೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂದ್ರು, ಆ ವಿಷಯನೇ ಮರ್ತೋಯ್ತು. ಇಲ್ಲಿವರೆಗಾದ್ರೂ ಪ್ರಸ್ತಾಪನೆ ಇಲ್ಲ. 48 ಅಗತ್ಯ ಸೇವೆಗಳನ್ನ ಬೆಲೆನ ಹೆಚ್ಚಳವನ್ನು ಮಾಡಿದ್ದಾರೆ, ಅದನ್ನ ಮರೆಮಾಚಬೇಕು ಇವರು ಇವಾಗ. ಹಾಗೆ OPS ತರ್ತೀವಿ, ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಹೇಳಿದ್ರು, ಅದನ್ನ ಸೈಡಿಗೆ ಇಟ್ರು. ಈ ಮಧ್ಯದಲ್ಲಿ ಮೂಡ ಹಗರಣದಲ್ಲಿ ಸಿಗಾಕೊಂಡ್ರು, ವಾಲ್ಮೀಕಿ ಹಗರಣ ಆಯಿತು, ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ PS ಹೆಸರನ್ನ ಬರೆದು ಬಿಟ್ಟು ಆತ್ಮಹತ್ಯೆಗಳು ನಡೆದು, ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು. ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು, ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು, ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಈ ಗಣತಿಯನ್ನು ಏನು ಕೊಟ್ಟಿದ್ದಾರೆ, ಈ ಗಣತಿ ಅವ್ರು ಕೊಟ್ಟ ಗಣತಿ 2013-14ರಲ್ಲಿ ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು. ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದ್ರೆ 75 ಲಕ್ಷ ಇರುವಂತ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ. 82 ಲಕ್ಷ ಇರುವಂತ ಲಿಂಗಾಯತರಿಗೆ ಏನು ಕೊಟ್ರಿ? 72 ಲಕ್ಷ ಇರುವಂತ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರೆ? 44 ಲಕ್ಷ ಇರುವಂತ ನಿಮ್ಮ ಸ್ವಜಾತಿಯ ಕುರುಬರಿಗೆ ಏನು ಕೊಟ್ಟಿದ್ರೆ? OBC ಅವ್ರಿಗೆ ಏನು ಕೊಟ್ಟಿದ್ರೆ? ಸಣ್ಣ ಜಾತಿಯವರಿಗೆ ಏನು ಕೊಟ್ಟಿದ್ರೆ? ಅಫಿರ್ಮೇಟಿವ್ ಆಕ್ಷನ್, ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ನೀವು ಈ ಜಾತಿ ಗಣತಿಯನ್ನು ಮಾಡಿದ್ದೀನಿ ಅನ್ನೋದಾದ್ರೆ ಅದರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ 4,500 ಕೋಟಿ ಕೊಟ್ಟವರು, ಉಳಿದವರಿಗೆ ಏನು ಕೊಟ್ಟಿದ್ದೀರಿ ಸರ್? ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದೀರಿ? ಮಡಿವಾಳರಿಗೆ ಏನು ಕೊಟ್ಟಿದ್ದೀರಿ? ಮರಾಠರಿಗೆ ಏನು ಕೊಟ್ಟಿದ್ದೀರಿ? ಏನು ಕೊಟ್ಟಿಲ್ಲ. ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು. ಸಿದ್ದರಾಮಯ್ಯರೇ, ಈ ಜಾತಿ ಆಧಾರದ ಮೇಲೇ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ 39 ಜನ ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತರಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ. ಹಂಗಾದ್ರೆ ಅದನ್ನ ಬಿಟ್ಕೊಡಕ್ಕೆ ನೀವು ರೆಡಿ ಇಲ್ಲ. ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಜಾತಿ ಗಣತಿಯನ್ನ ಅದನ್ನ ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನ ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರನ್ನು ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಒಂದೆಂದು ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಲಿಂಗಾಯತರ ಸಂಖ್ಯೆ, ಒಕ್ಕಲಿಗರ ಸಂಖ್ಯೆ, ಉಳಿದ ಎಲ್ಲ ಜಾತಿ ಜನಾಂಗಗಳ ಸಂಖ್ಯೆಯನ್ನ ಸಾಬ್ರಿಗಿಂತ ಕಡಿಮೆ ತೋರಿಸುವ ಮುಖಾಂತರವಾಗಿ ಇವರು ಜಾತಿ ರಾಜಕಾರಣವನ್ನು ಮಾಡ್ತಿದ್ದಾರೆ, ಸಮಾಜವನ್ನು, ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗುತ್ತೆ. ಅದ್ರ ಜೊತೆಗೆ ಈ ಜಾತಿ ಅನ್ನೋದಿದೆಯಲ್ಲ, ಜಾತಿ ಉಪಜಾತಿ, ಲಿಂಗಾಯತರಲ್ಲಿ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ, ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಹಾಕ್ತೀರಿ, ST ಕ್ಯಾಟಗರಿಯಲ್ಲಿ ಉಪಜಾತಿಯನ್ನು ಲೆಕ್ಕ ಹಾಕ್ತೀರಿ, OBCನಲ್ಲಿ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ, ಕುರುಬರಲ್ಲೂ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ. ಹಾಗಾದ್ರೆ ಸರ್, ಸಾಬ್ರಲ್ಲಿ, ಕ್ರಿಶ್ಚಿಯನ್ರಲ್ಲಿ
ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ? ಮುಸಲ್ಮಾನರನ್ನ ತೆಗೆದುಕೊಳ್ಳಿ, ಅಲ್ಲಿ ಶಿಯಾ ಸುನ್ನಿ ಇಸ್ಮಾಯಿಲ್ಸು ಅಹಮದಿಯಾಸು ಇವ್ರು ಮಾತ್ರ ಅಲ್ಲ, ಮುಸಲ್ಮಾನರು ಕೂಡ ಮೇಲ್ಜಾತಿ ಇದೆ. ಖರೆ ಅದಲ್ಲೇನ್ರಿ, ಜಾತಿ ಜನಗಣತಿ ಅಂತ ಅಂದು ಕೂಡ್ಲೇನೆ ಸರ್ಕಾರಕ್ಕಿಂತ ಮೊದಲೇ ಎಲ್ಲಾ ಜಾತಿಯವರು ತಮ್ಮ ಮಂದಿ ಎಷ್ಟದಾರಂತ ಲೆಕ್ಕ ಹಾಕ್ಲಿಕ್ಕೆ ಚಾಲು ಮಾಡಿಬಿಟ್ರು. ಅವ್ರವ್ರ ಜಾತಿ ಸಮುದಾಯದವರ ಸಭೆ ಕರೆಯುವುದಂತ, ಚರ್ಚೆ ಮಾಡುವುದಂತ. ನೋಡ್ರಿ, ಆಕ್ಚುಲ್ ಆಗಿ ಆಗ್ಬೇಕಾಗಿರೋದು ಏನ್ ಗೊತ್ತಾ? ಯಾರು ಒಡಿಬೇಕು ಸಮಾಜನ ಅಂತ ಉದ್ದೇಶ ಇಟ್ಕೊಂಡಾರ ಅವ್ರ ವಿರುದ್ಧ ನಾವು ನಿಂದಿರ್ಬೇಕಂದ್ರ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರೋ ನಾವು ಮನುಜರು. ಈ ಹಾಡು ಅರ್ಥ ಮಾಡ್ಕೋಬೇಕು. ಹಿಂಗ ತಮ್ಮ ಜಾತಿ ಹೆಸರು ಹೇಳ್ಕೊಂಡು ಒಡೆದು ಹೋಗೋ ಬದಲಿ, ಹಂಚಿ ಹರಿದು ಹೋಗೋ ಬದಲಿ ಒಗ್ಗಟ್ಟಾಗಿ ಇರೋದ್ರಾಗೆ ಖರೆ ಬಲ ಅದ, ಖರೆ ಅರ್ಥ ಅದ ಅಂತ ನನಗನ್ನಿಸ್ತದ. ನೋಡ್ರಪ್ಪ, ನಿಮಗೇನ್ ಅನಿಸ್ತದಂತ ಹಂಗ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ, ಈ ಜಾತಿ ಸಮುದಾಯ ಇದೆಲ್ಲ ನಾವು ಬದುಕಿದ್ರೇನೆ ಲೆಕ್ಕಕ್ಕೆ ಬರುದು. ಬದುಕ್ಲಿಕ್ಕೆ ಬೇಕಾದಂತಹ ಮೂಲ ಸೌಲಭ್ಯಗಳೇ ಸಿಕ್ಕಿಲ್ಲ ಅಂತಂದ್ರ ಜಾತಿ ಸಮುದಾಯ ತಗೊಂಡು ಏನ್ ಮಾಡ್ತಾರ ಹೇಳ್ರಿ? ಯಾಕೆ ಮಾತಂದ್ರ ಯಾದಗಿರಿ ಜಿಲ್ಲೆದಾಗ ನೀರಿನ ಸಲುವಾಗಿ ಎಷ್ಟು ಪರದಾಡ್ಲಿಗತ್ತಾರ ಗೊತ್ತಾ? ಶಾಪುರದಾಗ ಮಂದಿ ಯಾವಾಗ ನೀರ್ ಸಿಗತೈತಿ ಅಂತ ಕಾಯ್ಕೊಂಡ್ ಕೂತಾರ. ಮೊದಲೇ ಬ್ಯಾಸಗಿ ಕಾಲ, ಈ ಬಿಸಿಲ ಧಗಿ ಶಕಿ ಇಂಥದ್ರಾಗ ನೀರೂ ಸಿಗ್ಲಿಲ್ಲ ಅಂದ್ರ ಮಂದಿ ಬದುಕುದರೆ ಹೆಂಗ್ ಹೇಳ್ರಿ? ಯಾದಗಿರಿ ಜಿಲ್ಲೆ ಶಾಪುರದಾಗ ಬಹಳಷ್ಟು ಕಾಲನಿದಾಗ ಮಂದಿ ನೀರ್ ಸಿಗ್ಲಾರ್ದೆ ಹೈರಾಣ ಆಗ್ಬಿಟ್ಟಾರ. ಈ ಬಗ್ಗೆ PDO ಇಒ ಎಲ್ಲಾದ್ರೂ ಲಕ್ಷ್ಯಕ್ಕೆ ತಂದ್ರೂ ಸಹಿತ ಏನು ಉಪಯೋಗ ಆಗಿಲ್ಲಂತ. ಈ JJM ಯೋಜನೆ, ಆ ಯೋಜನೆ ಅಡಿ ನಳ ಅಂತ ಆದ್ರ ಅಲ್ಲಿ ಯಾವಾಗ ನೀರ್ ಬರ್ತದಂತಾನೆ ಗೊತ್ತಿಲ್ಲ. ಅಲ್ಲಿನ ಮಂದಿ ತಮ್ಮ ದಿನ ಕೆಲಸ ಬಿಟ್ಟು, ಅಂದ್ರ ನೋಡ್ರಿ, ಹೊಟ್ಟೆ ಪಾಡಿಗಾಗಿ ಮಾಡುವಂತ ಕೂಲಿ ಕೆಲಸ ಸಹಿತ ಬಿಟ್ಟು ಓಣಿ ಎಲ್ಲಾ ಅಡ್ಡಾಡಿ ಎಲ್ಲಿ ನೀರ್ ಸಿಗತೈತಿ, ಯಾವಾಗ ನೀರ್ ಬರ್ತೈತಿ ಅಂತ ಹುಡುಕೋದೇ ದೊಡ್ಡ ಕೆಲಸ ಆಗ್ಯದಂತ. ಹಿಂಗಾದ್ರ ಹೆಂಗ್ ಹೇಳ್ರಿ? ನಮ್ಮ ಕರ್ನಾಟಕದವರಿಗೆ, ನಮ್ಮ ಕನ್ನಡಿಗರಿಗೆ ನೀರ್ ಸಾಕಾಗಿಲ್ಲ ಅಂಥದ್ರಾಗ ಸರ್ಕಾರ ಆಜು ಬಾಜು ರಾಜ್ಯದವರಿಗೆ ಬಹಳ ಪ್ರೀತಿ ತೋರಿಸಿ ಕದ್ದು ಮುಚ್ಚಿ ನೀರ್ ಬಿಡ್ಕೊಂತ ಇರ್ತಾರಂದ್ರ ಎಂತ ಹಣೆ ಬರ ಇರ್ಬೇಕು ಹೇಳ್ರಿ. ರಾಷ್ಟ್ರ ಮಟ್ಟದಾಗ ಸುದ್ದಿ ಮಾಡ್ಲಿಕ್ಕತ್ತಿದ್ದಂತಹ ಕೇಸ್ ನಿಮ್ಗೆಲ್ಲ ನೆನಪಿರಬಹುದು, ನ್ಯಾಷನಲ್ ಹೆರಾಲ್ಡ್ ಕೇಸ್. ಈ ಕೇಸ್ನಾಗ ಕಾಂಗ್ರೆಸ್ ಘಟಾನುಘಟಿಗಳಿಗೆ ಈಗ ಸಂಕಷ್ಟ ಶುರು ಆಗ್ಬಿಟ್ಟದ. ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ನಾಗ ಇಡಿ ನೋಟಿಸ್ ಜಾರಿಗೊಳಿಸಿತ್ತು. ಅದ್ರ ಬೆನ್ನಿಗೆ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಯದ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಈಗ ದೊಡ್ಡ ತ್ರಾಸು ಚಾಲು ಆಗ್ಯದ. ನೋಡ್ರಿ, ಗಾಂಧಿ ಪರಿವಾರದ ಮೇಲೆ ಆರೋಪದ ಚಾರ್ಜ್ ಮಾಡಿಬಿಟ್ಟಾರಂತ. ನೋಡ್ರಿ, ಹಿಂಗ ನೋಟಿಸ್ ಜಾರಿ ಮಾಡಿದ್ದೇನು ಮೊದಲನೇ ಸಲ ಅಲ್ಲ. ಈ ಹಿಂದ್ ಇದೇ ಕೇಸ್ನಾಗ ಕಾಂಗ್ರೆಸ್ ನಿಯಂತ್ರಿತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮತ್ತ ಈ ಅಸೋಸಿಯೇಟೆಡ್ ಜರ್ನಲಿಸ್ಟ್ ಲಿಮಿಟೆಡ್ ಸಂಬಂಧಪಟ್ಟಂತಹ ಹಣ ವರ್ಗಾವಣೆ ತನಿಖೆ ಮಾಡೋ ಮುಂದ ಅವಾಗ ಏನ್ 661 ಕೋಟಿ ರೂಪಾಯಿ ಜಪ್ತಿ ಮಾಡಿದ್ರ ನೋಡ್ರಿ, ಆ ಎಲ್ಲಾ ಮೌಲ್ಯದ ಸ್ಥಿರಾಸ್ತಿಗಳನ್ನು ವಶಕ್ಕೆ ತಗೊಳ್ಳೋ ಮುಂದ ಇಡಿ ನೋಟಿಸ್ ಜಾರಿ ಮಾಡಿತ್ತು. ಆದ್ರ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಇಬ್ಬರಿಗೆ ಕೂಡಿ ಆರೋಪ ಪಟ್ಟಿ ಸಲ್ಲಿಸಿರುವುದು ಇದೇ ಮೊದಲನೇ ಸಲ ಅಂತ. ಈಗ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ವರ್ಗಾವಣೆ ಕೇಸ್ನ್ಯಾಗ ತಾಯಿ ಸೋನಿಯಾ ಗಾಂಧಿ ಆರೋಪಿ ನಂಬರ್ 1 ಆಗಿದ್ರ ಮಗ ರಾಹುಲ್ ಗಾಂಧಿ ಆರೋಪಿ ನಂಬರ್ 2 ಅಂತ. ನೋಡ್ರಿ, ಒಂದು ಚಪ್ಪಾಳೆ, ತಾಯಿಗೆ ತಕ್ಕ ಮಗ ಅಂತ ಇದಕ್ಕ ಹೇಳುದ್ ನೋಡ್ರಿ, ಭಾರಿ ಆಯ್ತು. ಹಿಂಗ ಮೊದಲನೇ ಸಲ ಸೋನಿಯಾ ಗಾಂಧಿ ಮತ್ತ ರಾಹುಲ್ ಗಾಂಧಿ ವಿರುದ್ಧ ಹಿಂಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗೈತಿ. ಆದ್ರೆ ಇನ್ನು ಉಳಿದವ್ರು ಎಲ್ಲದಾರ ಅಂದ್ರೆ ನೀವ ಇವ್ರಿಬ್ಬರ ಜೊತೆಗೆ ಇನ್ನ ಒಂದಿಷ್ಟು ಹೆಸರುಗಳು ಅದಾವ. ಮುಖ್ಯಸ್ಥ ಮೇನ್ ಸ್ಯಾಮ್ ಪಿತ್ರೋಡಾ ಮತ್ತು ಸುಮನ್ ದುಬೆ ಹೆಸರು ಆರೋಪಿಗಳ ಪಟ್ಟಿದಾಗ ಅದಾವಂತ. ಹಂಗಾದ್ರ ಮಗಳು ಅಳಿಯ ಆರಾಮ್ ಇರಬಹುದು ಅಂತ ತಿಳ್ಕೊಂಡ್ರೆ ನೀವ? ಈ ಮಗಳು ಅಳಿಯನಿಗೂ ಇಡಿ ಕಾಟ ತಪ್ಪಿದ್ದಲ್ಲ. ಪ್ರಿಯಾಂಕಾ ಗಾಂಧಿ ಗಂಡ ರಾಬರ್ಟ್ ವಾದ್ರಾಗೂ ಇಡಿ ಬೆನ್ನು ಬಿಡ್ಲಾರ್ದೆ ಕಾಡ್ಲಿಕ್ಕತ್ತದ. ಹರಿಯಾಣದ ಶಿಖೋಪುರ ಭೂ ವ್ಯವಹಾರದ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂಗ ಇಡಿ ಮತ್ತ ನೋಟಿಸ್ ಜಾರಿ ಮಾಡಿತ್ತು, ಸಮನ್ಸ್ ಕೊಟ್ಟಿತ್ತು. ಹಿಂಗಾಗಿ ನಿನ್ನೇನೂ ವಿಚಾರಣೆ ಆಗ್ಯದ ಇಡಿ ಕಚೇರಿದಾಗ, ಇವತ್ತು ವಿಚಾರಣೆ ಆಗ್ಯದ. ಇದಕ್ಕ ಹೇಳುದ್ ನೋಡ್ರಿ, ಮಾಡಿದ್ರೆ ಆಗಬಾರ್ದು ಆಗ್ತದಂತ. ಹೋಲ್ಸೇಲ್ ಆಗಿ ಇಡೀ ಫ್ಯಾಮಿಲಿಗೆ ಇಡಿ ಬೆನ್ ಹತ್ತು ಬಿಟ್ಟೈತಿ. ಇದು ಸಂಪೂರ್ಣವಾಗಿ ಏನು ಸತ್ಯಾಸತ್ಯತೆ ಹೊರಗೆ ಬರ್ಬೇಕು ಜಲ್ದಿ ಅಂತ ನಾ ಅಂತೀನಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.